ಸರಿಯಾದ ಸಮಯದಲ್ಲಿ ಆಚರಿಸದೆ ಇದ್ರೆ ಎಂಥ ಸಂಭ್ರಮ ಆದ್ರೂ ಏನ್ ಪ್ರಯೋಜನ ಝಂಡೆ? ನಾನು ಎಷ್ಟೊತ್ತಿಂದ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅಷ್ಟೆಲ್ಲ ಆಸೆ ಪಟ್ಟು ಆ ಚೇಂಬರ್ನ ತಯಾರು ಮಾಡಿಸಿದೆ. ಅವಳಿಗೆ ನನ್ನ ಭಾವನೆಗಳು ಯಾವತ್ತಾದ್ರೂ ಅರ್ಥ ಆಗ್ತಾವ ಝಂಡೆ? ಡ್ರೈವರ್ಗೆ ಹೇಳಾಗಿದೆ ಅಲ್ವಾ ಸರ್, ಬರ್ತಾರೆ ಬಿಡಿ. ಇಲ್ಲ ಇಲ್ಲ ಝಂಡೆ, ನಾನು ಅವಳಿಗೋಸ್ಕರ ಅದನ್ನೆಲ್ಲ ಮಾಡಿದ್ರು ಅವಳಿಗೆ ಆಸಕ್ತಿನೇ ಇಲ್ಲ ಅನ್ನೋ ಹಾಗೆ ನಡ್ಕೋತಿದ್ದಾಳೆ. ಡ್ರೈವರಿಗೆ ಫೋನ್ ಮಾಡಿಸಿ ಅವಳನ್ನ ಕರ್ಸ್ಕೋಬೇಕಾ? ಸರ್, ಸರ್, ಅಪ್ಪ ಎಲ್ಲಿದ್ದೇನು? ನಿನ್ ಫೋನ್ ಎಲ್ಲಿ? ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ದೇನು? ವಾಪಸ್ ಯಾಕೆ ಫೋನ್ ಮಾಡಲಿಲ್ಲ? ತವ್ರ ಮನೆ ಹೋದ್ರೆ ಅಷ್ಟೇನಾ? ಎಲ್ಲ ಮರ್ತೇ ಬಿಡೋದಾ? ಸರ್, ಒಂದಾದ್ರೂ ಮೆಸೇಜ್ ಮಾಡಬೇಕು ಅಂತಾನು ಗೊತ್ತಾಗಲ್ಲ ನಿನಗೆ? ಸರ್, ನಾನು ಹೇಳೋದನ್ನ ಕೇಳಿ. ನೀನೇನು ಹೇಳ್ಬೇಡ. ನೀನೇನೇ ಕಾರಣ ಕೊಟ್ಟರು ನನಗೆ ಸಮಾಧಾನ ಆಗೋಕೆ ಸ್ವಲ್ಪ ಸಮಯ ಬೇಕು. ಸರ್, ನೋಡಿದ್ಯಾ, ನಿನ್ಗೋಸ್ಕರ ಮಾಡಿಸಿದ್ದನು, ನಿನ್ಗೋಸ್ಕರ. ನೋಡೋಣ, ಇದು ನಮ್ಮಿಬ್ಬರಿಗೋಸ್ಕರ. ಇದು ನನಗೆ ತುಂಬಾ ವಿಶೇಷವಾದದ್ದನು. ಈ ಫ್ರೇಮ್ ಇಲ್ಲಿ ಹಾಕಿರೋದ್ರ ಮಹತ್ವ ನಿನಗೆ ಗೊತ್ತಾ? ಜಾಗದ ಬಗ್ಗೆ ನನಗೇನು ಹೇಳಿ ಅನ್ನು. ಇದು ಇದು ಯಾವತ್ತೂ ನಾವಿಬ್ರು ಬೇರೆ ಆಗಲ್ಲ ಅನ್ನೋದಕ್ಕೆ ಇದು ಸಂಕೇತ ಅನ್ನೋ. ನನ್ನ ಸಂತೋಷನ ನಿನಗೆ ಅರ್ಪಣೆ ಮಾಡೋದಕ್ಕೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಮದುವೆ ಆಗಿ ಶ್ರೀಮತಿ ಅನು ಆರ್ಯವರ್ಧನ ಆಗಿ ನೀನು ಮೊದಲನೇ ಸಲ ಈ ಆಫೀಸಲ್ಲಿ ಕಾಲಿಡ್ತಿದೀಯ. ನಿನಗೇನು ಅನಿಸ್ತಿದೆ ಅನು? ನಿನಗೇನು ಅನಿಸ್ತಾನೆ ಇಲ್ವಾ? ಇದು ವಿಶೇಷವಾದ ಕ್ಷಣ ಅಂತ ನಿನಗೆ ಅನಿಸ್ತಾನೆ ಅಲ್ವಾ?
ಅನು ಮೇಡಮ್, ನಾ ಕ್ಲೀನ್ ಮಾಡಿಸ್ತೇನೆ ಬಿಡಿ. ನೀರಜ್, ಸರ್, ಏನಾಗ್ತದೆ ನಿಮಗೆ? ಆಗ್ಲೇ ನಾನ್ ಬಂದಾಗ್ಲೂ ನೀವೇ ಮಾತಾಡಿದ್ರಿ. ನನಗ್ ಮಾತಾಡೋದಕ್ಕೆ ಅವಕಾಶನೇ ಕೊಡ್ತಿಲ್ಲ. ನಾನ್ ಏನ್ ಹೇಳ್ತೀನಿ ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೋಬೇಕಲ್ವಾ ಸರ್? ನೀವ್ ಅಸ್ಸಲ ಫೋನ್ ಮಾಡಿದ್ರು ನಾನ್ ಫೋನ್ ಪಿಕ್ ಮಾಡಿಲ್ಲ ಅಂತಂದ್ರೆ ಏನಾದ್ರೂ ಕಾರಣ ಇರ್ಬೇಕು ಅಂತ ನಿಮಗ್ ಅನಿಸ್ಲಿಲ್ವಾ ಸರ್? ನಾನು ಬೇಕಂತ ಮಾಡಿಲ್ಲ ಸರ್. ಅದು ಅಪ್ಪ ಅಮ್ಮ ಅಪ್ಪ ಅಮ್ಮ ಅವ್ರಿಗೇನಾಯ್ತನು? ನೀನ್ ಯಾಕೆ ಅಳ್ತಿದ್ಯಾ? ಅವ್ರಿಗೆ ಹುಷಾರಿಲ್ವಾ ಸರ್? ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ? ಅಪ್ಪ ಅಮ್ಮ ಮನೆ ಮಾರಿ ಎಲ್ಲ ಹೋಗಿದ್ದಾರೆ ಸರ್. ಎಲ್ಲ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಮನೆ ಮಾರಿದಾರ? ನೀನ್ ಕೂತ್ಕೋನು, ನೀನ್ ಕೂತ್ಕೋ. ಅಳಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗಿದೆಲ್ಲ ಝಂಡೆ, ನಮ್ಮ ಅತ್ತೆ ಮಾವನವ್ರನ್ನ ಈಗಲೇ ಪತ್ತೆ ಹಚ್ಚು. ಈಗಲೇ ಝಂಡೆ. ದಯವಿಟ್ಟು ಅಳಬೇಡ. ನಿಮ್ಮ ಅಪ್ಪ ಅಮ್ಮನಿಗೆ ಏನೂ ಆಗಿರಲ್ಲ, ಚಿಂತೆ ಮಾಡಬೇಡ ರಾಜ. ಒಂದು ನಿಮಿಷ. ಅಮ್ಮ, ಆರ್ಯ, ಸ್ವಲ್ಪ ಬೇಗ ಮನೆಗೆ ಬರ್ತೀಯಾ? ಹರ್ಷನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಹರ್ಷ ಏನಾಯ್ತಮ್ಮ? ಹರ್ಷ ಏನ್ ಮಾಡ್ದ? ಇಲ್ಲೇನೋ ಅವಾಂತರ ಮಾಡಂಗ್ ಕಾಣಿಸ್ತಾ ಇದೆಪ್ಪ. ಮನೇಲಿ ಬಾಂಬ್ ಇದೆ ಅಂತ ಇಡೀ ಬಾಂಬ್ ಸ್ಕ್ವಾಡ್ ನ ಮನೆಗೆ ಕರ್ಸಿದಾನೆ. ದಯವಿಟ್ಟು ನೀನ್ ಬಾಪ. ಸರಿಮ್ಮ, ನಾನು ಈಗಲೇ ಹೊರಡ್ತೀನಿ. ಬೇಗ ಬಾ. ಅನು, ನಾವು ಈಗಲೇ ಮನೆಗೆ ಹೊರಡ್ಬೇಕು. ನೀನ್ ಚಿಂತೆ ಮಾಡಬೇಡ ಅನು.
ನಿಮ್ಮ ಅಪ್ಪ ಅಮ್ಮನ್ನ ಹುಡುಗಿಸೋ ಜವಾಬ್ದಾರಿ ನಂದು. ಅವ್ರಿಗೇನು ತೊಂದರೆ ಆಗದೆ ಅವ್ರು ವಾಪಸ್ ಬರ್ತಾರೆ. ಅವ್ರಿಗೇನು ಆಗಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಅಲ್ಬೇಡ. ಎಲ್ಲ ಕಡೆ ಕರೆಕ್ಟ್ ಆಗಿ ಚೆಕ್ ಮಾಡಿದಿರಲ್ವಾ? ಇದೊಂದೇ ಬ್ಯಾಗ್ ತಾನೆ ಸಿಕ್ಕಿದ್ದು? Yes, sir. We complete the search. ಓಕೆ ಓಕೆ, ಗುಡ್ ಗುಡ್. ಮಂದ, ನೀನು ಅದೇ ಬ್ಯಾಗ್ ತಾನೆ ನೋಡಿದ್ದು? ಹೌದು ಚಿಕ್ಕ ಯಜಮಾನ್ರೆ. ಮಂದ, ನಿಜ ಹೇಳು, ಬೇರೇನಿಲ್ಲ ತಾನೆ? ಇಲ್ಲ. ಹರ್ಷ, you're scaring her, yeah? ಓಕೆ ಸರ್, ಪ್ಲೀಸ್ ಓಪನ್. Yes, sir. ಸರ್, ಇದರಲ್ಲಿ ದುಡ್ಡಿದೆ. ಹರ್ಷ, ಏನಾಯ್ತು? ದಾದಾ, ಬನ್ನಿ ಬನ್ನಿ, ಕರೆಕ್ಟ್ ಟೈಮ್ ಬಂದ್ರಿ. ಅಲ್ಲಿ ನೋಡಿ, ನಮ್ಮಲ್ಲಿ ಯಾರೋ ದುಡ್ಡು ಮರ್ತು ಹೋಗ್ಬಿಟ್ಟಿದ್ದಾರೆ. ಮರ್ತೋಗದೇನ್ ಕೀಚೇನಾ? ಇಟ್ಸ್ ಕ್ಯಾಶ್. ಯಾರಾದ್ರೂ ಬಿಟ್ಟು ಹೋಗ್ತಾರಾ? ಸರ್, 27 ಲಕ್ಷ ಇದೆ. 27 lakhs. ಮೈ ಗಾಡ್, ಅಷ್ಟೊಂದು ದುಡ್ಡು ಯಾರು ಬಿಟ್ಟೋಗಿರ್ತಾರೆ ಮನೆಯಲ್ಲಿ? ಮಂದ, ಆ ದುಡ್ಡು ನಿಂದೇನಾ? ಅಯ್ಯೋ, ಇಷ್ಟೊಂದು ದುಡ್ಡು ನನ್ಗೆಲ್ಲಿಂದ ಸಿಗ್ಬೇಕು ಚಿಕ್ಕ ಯಜಮಾನ್ರೆ? ನಂದಲ್ಲ. ನಿಮ್ಗೀಗ ಬೇಜಾರಾಗ್ಬೋದೇನೋ. ಯಾಕೆ? ನಾವು ಹೊರಟ್ವಿ ಅದಕ್ಕೆ. ಸರಿ, ನಮ್ಮ ಶಂಕರ್ ಇದ್ದಾನೆ, ಅವನೇ ನಿಮ್ಮನ್ನ ಮನೆವರೆಗೂ ಬಿಟ್ಟು ಬರ್ತಾನೆ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ ಅಳಿ ಅಂದ್ರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಿಮ್ಮಿಬ್ಬರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇದೆ. 27 ಲಕ್ಷ. ಇದನ್ನ ನಾವು ನೋಡ್ಕೊಳ್ತೀವಿ. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಪುಷ್ಪ, ನನಗೆ ಹಸಿವಿಲ್ಲ, ಅದಕ್ಕೆ ಒಂದೇ ಒಂದು ಪೊಟ್ನ ತಂದಿದ್ದೀನಿ, ತಗೋ.
ತಿನ್ನು. ಇಷ್ಟನ್ನು ನನಗೆ ಅಂತಾನೆ ತಂದ. ಪಾಪ ನಿನ್ಗೆ ಹೊಟ್ಟೆ ಹಶ್ವಾಗ್ತಿಲ್ಲ. ಇಲ್ಲ, ನಿನಗೆ ಅಂತಾನೆ ತಂದಿರೋದು. ತಿನ್ನು. ನನಗೆ ಹಸಿವಿಲ್ಲ, ಹೇಳದ್ನಲ್ಲ. ನೋಡ್ ಸುಬ್ಬು, ಒಂದೊಂದು ಅಗ್ಲು ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತಂತೆ. ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರು ಇಬ್ಬರ ಹೆಸರು ಬರ್ದಿರುತ್ತಂತೆ. ಒಬ್ಬರಸ್ಕೊಂಡಿರುವಾಗ ಇನ್ನೊಬ್ರು ತಿನ್ನೋದು ಅದ್ಯಾವನ ಏನೋ ನನಗೆ ಗೊತ್ತಿಲ್ಲ. ನಿನ್ಗೆ ಹೊಟ್ಟೆ ಹಸ್ತಿರುತ್ತೋ ಇಲ್ವೋ ಅಂತ ನನಗ್ ಗೊತ್ತಿಲ್ವಾ? ತಿನ್ನು. ಅಂಗಡಿ ಹತ್ರನೇ ಮನೆ ಮಾಡಿದ್ರೆ ನಿನ್ಗೆ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಸಾಹುಕಾರನಿಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತಲ್ಲ ಅನ್ನೋದೇ ಚಿಂತೆ. ಯಾವತ್ತಿದ್ರೂ ಗೊತ್ತಾಗ್ಲೇಬೇಕಲ್ವಾ? ಹೇಳಿದ್ರಾಯ್ತು. ಸಲ ಮನೆ ಸಿಕ್ಕಿ ಸೆಟ್ಲ್ ಆಗ್ಲಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಟೆನ್ಷನ್ನು. ಸುಬ್ಬು, ರೋಡ್ ಬದಿ ಹೋಟ್ಲಲ್ಲಿ ನಾವು ಊಟ ಮಾಡಿ ಎಷ್ಟು ದಿನ ಆಯ್ತಲ್ವಾ? ಹೊಟ್ಟೆ ಹಶ್ವಾಗ್ತಿರೋದಕ್ಕೋ ಏನೋ ಊಟ ಎಷ್ಟು ರುಚಿ ಅನಿಸ್ತಿದೆ ಅಲ್ವಾ? ಪುಷ್ಪ, ನಿನ್ ಕೈ ಅಡಿಗೆ ರುಚಿ ಯಾವ ಹೋಟ್ಲಿಗೂ ಬರಲ್ಲ ಬಿಡು. ಒಂದ್ಸಲ ಮನೆ ಮಾಡಿ ನಾವು ಸೆಟ್ಲ್ ಆಗೋಣ. ನಿನ್ ಕೈ ಅಡಿಗೆ ಮಾಡಿ ಬಡ್ಸು, ನೆಮ್ಮದಿಯಾಗಿ ಊಟ ಮಾಡ್ಬಿಡ್ತೀನಿ. ಹಂಗೆ ಮಾಡುವಂತೆ. ಈಗಿದ್ದಂತ ತಿನ್ನು.